ಸೊ ಈ ಮೂರು ವಿಚಾರಗಳನ್ನು ನಾವು ಹೆಚ್ಚಿನ ಜನ ಗುರಿಯಾಗಿ ಇರಿಸ್ಕೊಂಡಿರ್ತೇವೆ. ಆದರೆ ಅಷ್ಟೇನಾ ಜೀವನ ಅವಲೋಕನೆ ಮಾಡಿಕೊಂಡ್ರೆ ನಮಗೀಗ ಇದನ್ನು ಮೂರು ಅಂಶಗಳನ್ನು ನಮಗೆ ಗುರಿಯಾಗಿ ಇಸ್ಕೊಂಡು ನಾವು ಹೋಗ್ತಾ ಇರೋ ಮಾರ್ಗದಲ್ಲಿ ನಾವು ಜೀವನದಲ್ಲಿ ಏನೆಲ್ಲ ಮಾಡ್ತಾ ಇರ್ತೇವೆ, ಮಾಡ್ತಾ ಇದ್ದೇವಲ್ಲ, ಯಾಕೆ ಮಾಡ್ತಾ ಇದ್ದೇವೆ ನೋಡಿ, ಒಂಚೂರು ಚಿಂತನೆ ಮಾಡಿ. ನಾವು ಜೀವನದಲ್ಲಿ ಏನೆಲ್ಲ ಮಾಡ್ತಾ ಇದ್ದೇವೆ, ಕಾಯ ವಾಚ ಮನಸ್ಸ 24 ಗಂಟೆ ವಿ ಆರ್ ಡೂಯಿಂಗ್ ಸಮಥಿಂಗ್. ಯಾಕೆ ಮಾಡ್ತಾ ಇದ್ದೇವೆ ನಾವು? ನಮ್ಮೆಲ್ಲರ ಗುರಿ ಒಂದೇ ಆಗಿದೆ ಈ ವಿಷಯಕ್ಕೆ ಬಂದಾಗ. ಏನು ಹೇಳಿ? ನಾವು ಆನಂದವಾಗಿ ಆರಾಮಾಗಿರಬೇಕು ಅಂತ. ಈಗ ಇದೇ ಸಂದರ್ಭದಲ್ಲಿ ಒಂದು ಕ್ಷಣ ನಾವು ನಮ್ಮನ್ನು ಅವಲೋಕನೆ ಮಾಡಿಕೊಂಡ್ರೆ ನಾವು ಜೀವನದಲ್ಲಿ ಏನೆಲ್ಲ ಮಾಡಿದ್ರಿಂದ ಆನಂದವಾಗಿ ಆರಾಮಾಗಿದ್ದೇವಾ? ಯಾರು ಹೇಳ್ತಾ ಇಲ್ಲ. ಯಾರ್ಯಾರ ಎದುರುಗಡೆ ಸಿಕ್ಕಿದಾಗ ಹೇಗಿದ್ದೀರಿ ಅಂದರೆ ಚೆನ್ನಾಗಿದ್ದೀವಿ ಅಂತ ಹೇಳ್ತೀವಿ. ಏನು ಚೆನ್ನಾಗಿದ್ದೀವಿ ಅಂತ ನಮಗೆ ಮಾತ್ರ ಗೊತ್ತುಂಟು. ಆಯಿತಾ? ಮಕ ಚೆನ್ನಾಗಿಟ್ಕೊಂಡು ಓಡಾಡ್ತಾ ಇದ್ದೇವೆ. ಆದರೆ ಅಧಿಭೌತಿಕ, ಆಧ್ಯಾತ್ಮಿಕ, ಅಧಿದೈವಿಕವಾಗಿ ಅನೇಕ ತಾಪತ್ರೆಗಳಲ್ಲಿ ನಾವು ಜೀವನ ಮಾಡ್ತಾ ಇದ್ದೇವೆ. ಈ ತಾಪತ್ರೆಗಳಿಗೆ ನಮಗೆ ಆನ್ಸರ್ ಸಿಗದೇ ಇದ್ದಾಗ ನಾವು ಬೇರೆ ಬೇರೆ ವಿಚಾರಗಳಿಗೆ ದಾರಿ ಹುಡ್ಕೋಕ್ಕೆ ಶುರು ಮಾಡ್ತೀವಿ. ಆದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿದ್ದು, ಜೀವನದಲ್ಲಿ ನಾವು ಏನೆಲ್ಲ ಮಾಡಿದ್ರಿಂದ ನಾವು ಆನಂದವಾಗಿಲ್ಲ. ಹಾಗಾದರೆ ನಾವು ಆನಂದವಾಗಿರಬೇಕಿತ್ತಲ್ವಾ? ಯಾಕೆ ಹೇಳಿ? ಮನುಷ್ಯನ ಗುರಿ ಫುಡ್, ಶೆಲ್ಟರ್ ಆ್ಯಂಡ್ ಕ್ಲಾತ್ ಆಗಿದ್ದರೆ ಇಲ್ಲಿ ನೆರೆದಿರೋರಿಗೆ ಎಲ್ಲವೂ ಪೂರೈಕೆ ಆಗಿದೆ. ಫುಡ್ಡಿನ ವಿಚಾರ ಬಂದಾಗ, ಆಹಾರದ ವಿಚಾರ ಬಂದಾಗ, ಮುಂಚೆ ನಾವು ಸಣ್ಣದರಲ್ಲಿದ್ದಾಗ ಹಬ್ಬ ಹರಿದಿನ ಬಂದರೆ ಖುಷಿ, ಏನೋ ವಿಶೇಷ ಅಡುಗೆ ಮಾಡ್ತಾರಂತೆ. ಯಾಕೆಂದರೆ ದಿನನಿತ್ಯ ಒಂದೇ ಅಡುಗೆ, ಬೇರೆ ವ್ಯವಸ್ಥೆಗಳು ಇರಲಿಲ್ಲ. ಈಗ ದೇವರು ಏನು ಮಾಡಿದ್ದಾನೆ? ಬೇರೆ ಬೇರೆ ರುಚಿಕಟ್ಟು ಮಾಡಿಕೊಂಡು ತಿನ್ನುವಷ್ಟು ದೇವರು ಕೊಟ್ಟಿದ್ದಾನೆ. ತಿನ್ನೋಕ್ಕಾಗಲಿಲ್ಲ ಅಂದರೆ ಮೊಬೈಲಲ್ಲಿ ಆರ್ಡ್ರ್ ಮಾಡಿ ಬೇಕಾದಷ್ಟೆಲ್ಲ ತಂದು ತಿನ್ನೋಕ್ಕೆ ವ್ಯವಸ್ಥೆ ಮಾಡಿದ್ದಾನೆ. ರುಚಿಗೆ ಕಟ್ಟಾಗಿ ಏನೆಲ್ಲ ತಿನ್ನೋಕ್ಕೆ ವ್ಯವಸ್ಥೆ ಮಾಡಿದ್ದಾನೆ. ಅದ್ರ ಜೊತೆಗೆ ಪ್ಯಾರಲಲ್ಲಾಗಿ ನಮಗೆ ಆಸ್ಪತ್ರೆಗಳನ್ನು ವ್ಯವಸ್ಥೆ ಮಾಡಿದ್ದಾನೆ. ಅಷ್ಟೇ ಬೇಕಾಗಿ ಅದು ದೇವರ ಆಶೀರ್ವಾದ. ಯಾಕೆಂದರೆ ನಾವು ತಿಂದೇನೋ ಮಾಡ್ಕೊಂಡಿದ್ದೀವಲ್ಲ, ಅದಕ್ಕೆ ಬೇಕಲ್ಲ ವ್ಯವಸ್ಥೆಗಳು. ಅಷ್ಟು ಆಹಾರದ ವ್ಯವಸ್ಥೆ ನಮಗೆ ಪೂರೈಕೆ ಆಗಿದೆ. ಬಟ್ಟೆ ವಿಚಾರ ಬಂದಾಗ ದಿನನಿತ್ಯ ಸ್ನಾನ ಮಾಡಿಬಿಟ್ಟು, ಮುಂಚೆ ನಮಗೆಲ್ಲ ಬಟ್ಟೆ ಅಂದರೆ ಹಬ್ಬ ಹರಿದಿನ ಬಂದರೆ ಬಟ್ಟೆ ಹೊಲಿಸ್ತಾರೆ ಅಂತ ಖುಷಿ, ವರ್ಷಕ್ಕೆ 1-2, ಅದನ್ನು ಭಾಳ ಕಷ್ಟ. ಈಗ ಸ್ನಾನ ಮಾಡಿ ವಾರ್ಡ್ರೋಬ್ ಮುಂದೆ ನಿಂತ್ಕೊಂಡು ಯಾವುದು ಮ್ಯಾಚಿಂಗ್ ಮಾಡುವಂಥ ಟೆನ್ಷನ್ ಆಗುವಷ್ಟು ಬಟ್ಟೆ ದೇವರು ಕೊಟ್ಬಿಟ್ಟಿದ್ದಾನೆ. ಇನ್ನು ಸ್ಥಳದ ವಿಚಾರ ನೋಡಿದಾಗ ಒಂದೊಂದು ಮನೆಯಲ್ಲಿ ನಾವು ಮುಂಚೆ 10-12 ಜನಗಳು ಇರ್ತಿದ್ವಿ. ಈಗ ಗಂಡ ಹೆಂಡತಿ 1 ಮಗು ಅಥವಾ 2 ಮಗು, ನ್ಯೂಕ್ಲಿಯರ್ ಫ್ಯಾಮಿಲಿಗಳಾಗ್ಬಿಟ್ಟಿದ್ದೀವಿ. ಹಾಗಾಗಿ ಒಂದು 20 ಜನ ಇರುವ ಸ್ಥಳವನ್ನು ನಾವು ಮೇಂಟೈನ್ ಮಾಡೋಕ್ಕೆ ಹೋಗಿ ನಮಗೆ ಸೊಂಟ ನೋವು ಬರೋಷ್ಟು ಜಾಗವನ್ನು ನಮಗೆ ಕೊಟ್ಟಿದ್ದಾನೆ ದೇವರು. ಈಗ ನಾವು ಅವಲೋಕನೆ ಮಾಡಿಕೊಂಡ್ರೆ ಫುಡ್, ಶೆಲ್ಟರ್, ಕ್ಲಾತ್ ವಿಚಾರದಲ್ಲಿ ನಮಗೆ ಬೇಕಾದಕ್ಕಿಂತ ಜಾಸ್ತಿನೇ ಪೂರೈಕೆ ಆಗಿದೆ. ಹಾಗಿದ್ರೆ ನಾವು ಆನಂದವಾಗಿದ್ದೇವಾ? ಇಲ್ಲ ಅನ್ನೋದು ಸತ್ಯ. ಯಾಕೆ? ಇದೇ ಪ್ರಶ್ನೆ ಋಷಿಮುನಿಗಳಿಗೂ ಒಂದು ಕಾಲದಲ್ಲಿ ಬಂತು. ಮನುಷ್ಯನ ಮೂಲಭೂತ ಅವಶ್ಯಕತೆಗಳು ಪೂರೈಕೆ ಆದ ನಂತರ ಮನುಷ್ಯ ಆನಂದವಾಗಿಲ್ಲ ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕೋ ಹಾದಿಯಲ್ಲಿ ಅವ್ರು ಕಂಡುಕೊಂಡಿದ್ದೇ ಜ್ಞಾನದಿಂದ ಮಾತ್ರ ನಾವು ಆನಂದವಾಗಿರ್ಲಿಕ್ಕೆ ಸಾಧ್ಯ. ಆ ಜ್ಞಾನ ಗುರುವಿನ ಪದದಲ್ಲಿ ಕುಳಿತುಕೊಂಡು ಪಡ್ಕೊಂಡಾಗ ಮಾತ್ರ ನಾವು ಅದನ್ನು ಸಾಧಿಸಲಿಕ್ಕೆ ಸಾಧ್ಯ. ಸೊ ಈ ಜ್ಞಾನವನ್ನು ಅವರು ಕಂಡುಕೊಂಡ ಪ್ರಯೋಗದಲ್ಲಿ, ಜ್ಞಾನವನ್ನು ಕಂಡುಕೊಂಡ ಮಾರ್ಗವನ್ನು ಅವರು ಉಳಿಸಿ ಹೋದರು. ಅದಕ್ಕೆ ದರ್ಶನಶಾಸ್ತ್ರಗಳು ಅಂತಾರೆ. ಯಾವ ಸತ್ಯವನ್ನು ನಾವು ಆಂತರಿಕವಾಗಿ ದರ್ಶಿಸಿಕೊಂಡಾಗ ನಾವು ಸಹಜವಾದ ನಮ್ಮತ್ವದ ಅರಿವಿನಲ್ಲಿ ಆನಂದಕ್ಕೆ ಹೋಗ್ತೇವೆ. ಅದಕ್ಕೆ ದರ್ಶನಶಾಸ್ತ್ರಗಳು ಅಂತ ಕರೀತಾರೆ. ಈ ಪ್ರಯೋಗ ಈ ನೆಲದಲ್ಲಿ ಅನೇಕ ಆಯಿತು. ಯಾಕೆ ಅನೇಕ ಆಯಿತು? ಅನೇಕ ಮಾರ್ಗಗಳಿಂದ ನಾವು ಇದನ್ನು ತಲುಪಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಅನೇಕ ದರ್ಶನಶಾಸ್ತ್ರಗಳಾಯಿತು. ನಮ್ಮ ಋಷಿಮುನಿಗಳ ಹೃದಯ ವೈಶಾಲ್ಯತೆಯನ್ನು ಗಮನಿಸಿದರೆ ಚಾರ್ವಾಕ ದರ್ಶನಶಾಸ್ತ್ರವನ್ನು ದರ್ಶನಶಾಸ್ತ್ರವಾಗಿ ಆಯ್ಕೆ ಮಾಡಿದ್ದಾರೆ. ಚಾರ್ವಾಕ ದರ್ಶನಶಾಸ್ತ್ರ ಕೇಳಿದಿರಲ್ಲ ನೀವು? ಏನು ಹೇಳ್ತದೆ ಅದು? ಮೋಕ್ಷ ಅನ್ನೋದು ಏನೂ ಇಲ್ಲ, ಅದೆಲ್ಲ ಭ್ರಮೆ. ನೀವು ವೇದಾಂತಿಗಳು ಬ್ರಹ್ಮಸತ್ಯ ಜಗನ್ಮಿಥ್ಯ ಅಂತ ಹೇಳ್ತೀರಿ, ಆದರೆ ಮೋಕ್ಷನೇ ಭ್ರಮೆ.
ಈ ದೇಹವೇ ಅಲ್ಟಿಮೇಟು. ಇರೋಷ್ಟು ದಿವಸ ನಾವು ಆನಂದವಾಗಿರೋದು, ಮಜಾ ಮಾಡ್ಕೊಂಡು ಜೀವನದೇ ಜೀವನ. ಅದಕ್ಕೆ ಸಾಲ ಮಾಡಿನಾರ ತುಪ್ಪ ಕುಡೀರಿ, ಸತ್ತ ಮೇಲೆ ಅದೇ ಮೋಕ್ಷ, ದೇಹ ಬಿಟ್ಟ ಮೇಲೆ ಅದೇ ಮೋಕ್ಷ ಅಂತ ಹೇಳ್ತದೆ ಚಾರ್ವಾಕ ದರ್ಶನಶಾಸ್ತ್ರ. ಸಾಲಗಾರರು ವಸೂಲಿಗೆ ಬಂದಾಗ ಏನು ಮಾಡಬೇಕು ಅಂತ ಹೇಳ್ಕೊಟ್ಟಿಲ್ಲ, ಅದನ್ನು ಗುಟ್ಟು. ಓಕೆ. ಸೊ ನಮ್ಮ ಹಿರಿಯರ ಹೃದಯ ವೈಶಾಲ್ಯತೆಯನ್ನು ಇದರ ಪದತಳದಲ್ಲಿ ಕುರಿತಾಗ ಗೊತ್ತಾಗುತ್ತೆ ನಮಗೆ. ಎಲ್ಲ ಮಾರ್ಗಗಳಲ್ಲೂ ಬೇರೆ ಬೇರೆ ಮಾರ್ಗಗಳನ್ನು ಕೊಟ್ಟಿದ್ದಾರೆ. ನಮ್ಮ ಸೈಕಾಲಜಿಕಲ್ ನಮ್ಮ ಗುಣ ಕರ್ಮದ ಆಧಾರಿತವಾಗಿ ಹೋಗಬೇಕಾಗಿರೋದು. ಈ ಮಾರ್ಗದಲ್ಲಿ ನಮಗೆ ಅನೇಕ ದರ್ಶನಶಾಸ್ತ್ರಗಳನ್ನು ಕೊಟ್ಟರು. ಆದರೆ ಕಾಲಾಂತರದಲ್ಲಿ 6 ಮುಖ್ಯವಾದ ದರ್ಶನಶಾಸ್ತ್ರಗಳನ್ನು ಸನಾತನ ಸಂಸ್ಕೃತಿಯ ಆಧಾರವಾಗಿ ತಗೊಂಡ್ರು ನಮ್ಮ ಋಷಿಮುನಿಗಳ ಕಾನ್ಫರೆನ್ಸಲ್ಲಿ. ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ, ಉತ್ತರ ಮೀಮಾಂಸಾ, ಪೂರ್ವ ಮೀಮಾಂಸಾ ಅಥವಾ ವೇದಾಂತ. ವೇದದ ಅಂತ್ಯದಲ್ಲಿ ಬರುವಂಥದ್ದು ಉಪನಿಷತ್ತುಗಳು. ಉಪನಿಷತ್ತು ಅಂದರೆ ಪದತಳದಲ್ಲಿ ಕುಳಿತುಕೊಳ್ಳುವುದು. ಯಾರ ಪದತಳದಲ್ಲಿ? ಗುರುವಿನ ಪದತಳದಲ್ಲಿ ಕುಳಿತುಕೊಳ್ಳುವುದು. ಆವಾಗ ಮಾತ್ರ ಜ್ಞಾನ. ಹಾಗಾಗಿ ನಾವು ಜೀವನದಲ್ಲಿ ಏನೆಲ್ಲ ಸಾಧಿಸಿದ್ರು, ಏನೆಲ್ಲ ಪಡ್ಕೊಂಡ್ರು, ಬೆಳೆಸ್ಕೊಂಡ್ರು, ಏನು ಮಾಡಿದ್ರು, ಜ್ಞಾನ ಆಧಾರಿತವಾಗಿ ಜೀವನ ಇಲ್ಲದೇ ಇದ್ದರೆ ನಾವು ಸಹಜವಾದ ಆನಂದದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ನಾವು ಜೀವನದಲ್ಲಿ ವ್ಯಕ್ತಿಗಳಿಂದ, ಪರಿಸ್ಥಿತಿಗಳಿಂದ, ವ್ಯವಸ್ಥೆಗಳಿಂದ ಹುಡುಕ್ತಾ ಇರೋದನ್ನ ಆನಂದವನ್ನೇ. ಆದರೆ ಆನಂದವನ್ನು ನೀವು ಕಂಡುಕೊಳ್ಳೋಕ್ಕಿರೋ ಒಂದೇ ಮಾರ್ಗ ಅದು ನಿಮ್ಮ ಒಳಗೆ ಇರುವಂಥದ್ದು, ಹೊರಗಡೆ ಇರುವಂಥದ್ದಲ್ಲ. ಆ ನಿನ್ನ ಒಳಗೆ ಇರೋ ಆನಂದವನ್ನು ತೋರಿಸ್ಕೊಡೋವನೇ ಗುರು. ಒಂದು ಸತಿ ಒಂದು ಸಿಟಿ ಒಳಗೆ ಒಂದು ದೊಡ್ಡ ಸರ್ಕಲಲ್ಲಿ ಒಂದು ಅಜ್ಜಿ ಏನೋ ಹುಡುಕ್ತಾ ಇದ್ದಾರೆ. ಟ್ರಾಫಿಕ್ ಬೇರೆ ಎಲ್ಲ ಜಾಮ್ ಆಗ್ಲಿಕ್ಕೆ ಶುರುವಾಯಿತು. ಆವಾಗ ಈ ಅಜ್ಜಿ ಏನೋ ಹುಡುಕ್ತಾ ಇದೆಯಲ್ಲ, ಇದೆಲ್ಲ ಟ್ರಾಫಿಕಿಗೆ ತೊಂದರೆ ಆಗ್ತಾಯಿದೆ ಅಂತ ಉಳಿದವರು ಬಂದು ಹುಡುಕೋಕ್ಕೆ ಶುರು ಮಾಡಿದರು. ಅಷ್ಟೊತ್ತಿಗೆ ಯಾರೋ ಅಜ್ಜಿ ಕೇಳಿದ್ರು, ಏನು ಬಿತ್ತಮ್ಮ? ಸೂಜಿ ಬಿತ್ತು. ಈ ರಸ್ತೆಯಲ್ಲಿ ಸೂಜಿನ ಹುಡುಕೋದು ಇದೆಯಂತ ಅಜ್ಜಿ ಕೆಲಸ ಅಪ್ಪ. ಎಲ್ಲಿ ಬಿತ್ತು? ನನ್ನ ಮನೆಯಲ್ಲಿ. ಅರೆ, ಮನೆಯಲ್ಲಿ ಬಿದ್ದ ಸೂಜಿಯನ್ನು ಸರ್ಕಲಲ್ಲಿ ಬಂದು ಹುಡುಕ್ತಾ ಇದೆಯಲ್ಲ ಅಂತ. ಹಾಗೆ ನಮ್ಮೊಳಗಿರೋ ಆನಂದವನ್ನು ನಾವು ಬೇರೆ ಬೇರೆ ಕಡೆ ವ್ಯಕ್ತಿಗಳಿಂದ, ಪರಿಸ್ಥಿತಿಗಳಿಂದ, ವ್ಯವಸ್ಥೆಗಳಿಂದ ಹುಡುಕ್ತಾನೇ ಇದೆ. ಆ ಪುನುಗು ಬೆಕ್ಕು ಹುಡುಕ್ತಾ ಇದೆ ಅಂತ, ಎಲ್ಲೋ ಸ್ಮೆಲ್ ಬರ್ತದೆ ಅಂತ, ಅದು ನಾಭಿಯಲ್ಲೇ ಇದೆ ಸ್ಮೆಲ್ಲು. ಅದು ಊರು ತಿರುಗ್ತಾ ಇರ್ತದೆ ಸ್ಮೆಲ್ ಹುಡ್ಕೊಂಡು. ಹಂಗಾಗ್ಬಿಟ್ಟಿದ್ದೀವಿ ನಾವೀಗ. ಸೊ ಎಲ್ಲೂ ತಿರುಗೋದ್ರಿಂದ ಇದು ಸಾಧ್ಯ ಇಲ್ಲ. ನಿನ್ನೊಳಗೆ ಇದೆ ಅಂತ ತೋರಿಸ್ಕೊಡೋದೇ ಗುರುತತ್ವ. ಅದಕ್ಕೆ ಈ ಸಮಾಜದಲ್ಲಿ, ಈ ಪರಂಪರೆಯಲ್ಲಿ ಗುರುತತ್ವಕ್ಕೆ ಅಷ್ಟೊಂದು ಶ್ರೇಷ್ಠತೆ, ಅಷ್ಟೊಂದು ಇಂಪಾರ್ಟೆನ್ಸ್ ಬಂದಿರೋದು. ಆದರೆ ನಾವು ಗುರುವಿನ ಪದತಳದಲ್ಲಿ ಗುರುತಿಸ್ಕೊಳ್ಳೋದು ಯಾವ ಥರ ಗುರುತಿಸ್ಕೊಳ್ತೀವಿ? ಇವ್ರನ್ನ ಗುರುವಾಗಿ ಒಪ್ಕೊಬೇಕೋ ಬೇಡ, ಬುದ್ಧಿ ಕೆಲಸ ಮಾಡೋಕ್ಕೆ ಶುರು ಮಾಡ್ತದಲ್ಲಿ. ಎಲ್ಲಿ ಬುದ್ಧಿ ಕೆಲಸ ಮಾಡುತ್ತೋ ಅಲ್ಲಿ ನಿಮಗೆ ಗುರು ಕಾಣೋದಿಲ್ಲ, ಗುರು ನಿಮ್ಮ ಕೈಗೆ ಸಿಗೋದು ಇಲ್ಲ. ಕರೆಕ್ಟ್? ಯಾವಾಗ ಬುದ್ಧಿಯನ್ನು ನಾವು ಸಮತ್ವಕ್ಕೆ ತರ್ತೀವಿ ಆವಾಗ ಗುರುತತ್ವ ನಮ್ಮೊಳಗೆ ಪ್ರವಹಿಸೋಕ್ಕೆ ಶುರು ಆಗುತ್ತೆ. ಯಾಕೆ ಅಂದರೆ ಜ್ಞಾನ ಅನ್ನೋದು ಇಟ್ ಈಸ್ ಓನ್ಲಿ ಟ್ರಾನ್ಸ್ಫಾರ್ಮೇಷನ್. ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಟೀಚಿಂಗಿಂದ ಬರೋದಲ್ಲ ಶಾಲೆಯಲ್ಲಿ ಮಾತ್ರ. ಇದು ಮಾತ್ರ ಇರುವಿಕೆಯಿಂದ ಬರುವಂಥದ್ದು ಟ್ರಾನ್ಸ್ಫಾರ್ಮೇಷನ್. ಜ್ಞಾನ ಅನ್ನೋದು ಟ್ರಾನ್ಸ್ಫಾರ್ಮೇಷನ್. ಗುರುವಿನ ಪದತಳದಲ್ಲಿ ನೀವು ಸುಮ್ಮನೆ ಕುಳಿತಾಗ ಇದು ಟ್ರಾನ್ಸ್ಫರ್ ಆಗುತ್ತೆ ನಿಮಗೆ. ಅದಕ್ಕೆ ಗುರುಗಳು ಆಗಾಗ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಾಕಿ ನಿಮಗೆ ಕರಿತಾ ಇರ್ತಾರೆ. ಕರೆಕ್ಟ್? ಅವರೇ ಖರ್ಚು ಮಾಡಿ ಕರೀತಾರೆ. ಇದು ಈ ಪರಂಪರೆಯಲ್ಲಿ ಮಾತ್ರ ನಾನು ನೋಡಿರೋದು. ಗುರುಗಳೇ ಎಲ್ಲರನ್ನು ಖರ್ಚು ಮಾಡಿ ಮಸಾಲೆ ದೋಸೆ ಕೊಟ್ಟು ಸಾಯಂಕಾಲ ಮಸಾಲೆ ದೋಸೆ ಅಂತಲ್ಲ, ನಾನು ಇರೋದಿಲ್ಲ. ಇಲ್ಲ ಆಗೋದಿಲ್ಲ. ಆಯಿತಾ? ಸೊ ಇದು ವಿಶೇಷ. ಇದರ ಅನುಭವನ ನಾನು ನಮ್ಮ ಶ್ರೀಕಾಂತ್ ಗುರುಗಳ ಪದತಳದಲ್ಲಿ ಅನುಭವಿಸಿದ್ದೇನೆ. 30 ವರ್ಷಗಳ ಹಿಂದೆ ಅವರ ಈ ದೇಹ ಮಗುವಾಗಿದ್ದಾಗ ನಾನು ನನ್ನ ಮಿಸ್ಸಸ್ ಬಂದು ಅವ್ರ ಜೊತೆಗೆ ಇದ್ವಿ ಸ್ವಲ್ಪ ಹೊತ್ತು. ಆವಾಗಲೇ ನಮಗೆ ಅನುಭವ ಆಗೋಕ್ಕೆ ಶುರುವಾಯಿತು. ಮಹಾನ್ ಚೇತನ ಒಂದು ಯಾವುದೋ ಒಂದು ಕಾರ್ಯಕ್ಕೆ ನಡೆಸಲಿಕ್ಕೆ ಬಂದಿದೆ ಇಲ್ಲಿ ಅಂತ. ಸೊ ಅದರ ಅನುಭವದಲ್ಲೇ ಅವ್ರ ಜೊತೆಗಿದ್ದೇವೆ. ನಾವಿದ್ದೇವೆ ಅಂತಲ್ಲ, ನಾವೆಷ್ಟೇ ದೂರ ಹೋದರೂ ಅವರ ಪ್ರೇಮ ನಮ್ಮನ್ನು ಎಳ್ಕೊಂಬರ್ತದೆ. ಅವರಂತೂ ನಮ್ಮನ್ನು ಬಿಡೋದಿಲ್ಲ. ಇವತ್ತು ನಾನು ಮಂಗಳೂರಿಂದ ಮೈಸೂರಿಗೆ ಹೋಗಿ ಮೈಸೂರಿಂದ ಬೆಳಗಾಗಿ ಎದ್ದು 5 ಗಂಟೆಗೆ ಎದ್ದು ಓಡಿ ಬಂದಿದ್ದೀನಿ. ಅದು ಓಡಿ ಬಂದಕ್ಕೆ ಕಾರಣ ಅವರ ಪ್ರೇಮವೇ ಕಾರಣ, ಅವರ ಈ ಸಾನ್ನಿಧ್ಯನೇ ಕಾರಣ. ಸುಮ್ಮನೆ ನಮಗೆ ಮೊದಲಿಂದನೂ ಅಷ್ಟೇ. ಅಲ್ಲಿ ನಾಗಮಣಿಯರಿದ್ದಾರೆ, ಇಲ್ಲಿಗೆ ನಮ್ಮ ಹಳೆ ಸಾಧಕರೆಲ್ಲ ಇದ್ದಾರೆ. ನಾನು ಮುಂಚೆ ಬರ್ತಿದ್ದೆ ಇಲ್ಲಿ. ಅವಾಗೆಲ್ಲ ಬಂದಾಗೆಲ್ಲನೂ ಅಷ್ಟೇ, ಬಂದಾಗ ಪಕ್ಕದಲ್ಲಿ ಕೂರಿಸ್ಕೊಳ್ಳೋದು, ಮಾತಾಡ್ರಿ ಅಂತ. ನಾನು ಇರೋದು ಮಾತಾಡ್ಲಿಕ್ಕೆ ಮಾತ್ರ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಅವ್ರು ಮಾತಾಡೋದಿಲ್ಲ.
ನಾನೊಂದು ಅರ್ಧ ಗಂಟೆ ಯಾವ್ದಾರ ಒಂದು ಕತೆ ಹಿಡ್ಕೊಂಡು ಮಾತಾಡಿದ ಮೇಲೆ, ಅರ್ಧ ಗಂಟೆ 1 ಗಂಟೆ ಮಾತಾಡಿದ ಮೇಲೆ ನನ್ನ ಪಕ್ಕಕ್ಕೆ ಕೂರಿಸಿ ಜನರಿಗೆ ಒಂದು ಲೈನಲ್ಲಿ ಅದನ್ನು ಮುಗಿಸ್ಬಿಡ್ತಾರೆ. ಎಂಥ ಕಿತಾಪತಿ ಇರ್ಬೋದು. ಒಂದೇ ಲೈನಲ್ಲಿ ಮುಗಿಸ್ಬಿಡ್ತಾರೆ. ಅದರಿಂದ ನಮಗೆ ಅಗಾಧವಾದ ಜ್ಞಾನ ರಾಶಿ ಯಾವಾಗ ಅದು ನಮಗೆ ಬೆಳಕು ನಮಗೆ ಚೆಲ್ಲತ್ತೆ ಅಂತ ಗೊತ್ತಾಗಲ್ಲ. ಆಗಾಗ ನಾವು ಬರ್ತಾ ಇರಬೇಕಾಗಿದ್ದ ಅನಿವಾರ್ಯತೆ ಉಂಟು ಈಗಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ. ಸೊ ಅದರಿಂದ ಈ ಒಂದು ಮಾರ್ಗದಲ್ಲಿ ನಮಗೆ ಬೇಕಾಗಿರೋದೇನಪ್ಪ ಅಂತ ಹೇಳಿದ್ರೆ ಕಲಿಯುವಿಕೆ, ಕಲಿಯುವಿಕೆ ಇದು ಭಾಳ ನಿರಂತರವಾಗಿರ್ಬೋದು. ಇದಕ್ಕೆ ಶ್ರವಣ, ಮನನ, ನಿಧಿಧ್ಯಾಸನ ಅಂತ ಕರೀತಾರೆ. ಗುರುಗಳ ವಾಕ್ಯವನ್ನು ಕೇಳೋದು, ಅದು ನನ್ನ ಜೀವನದಲ್ಲಿ ಸತ್ಯ ಅಂತ ಅವಲೋಕನೆ ಮಾಡ್ಕೊಂಡಾಗ ಅದು ಅನುಭವ ಬರುತ್ತೆ. ಆ ಅನುಭವವನ್ನು ಹಿಡ್ಕೊಂಡು ಗುರುವಿನ ಪದತಳದಲ್ಲಿ ಅದನ್ನು ಅರಿವಿಗೆ ತಗೊಂಡು ಹೋಗೋದು ಈ ಮಾರ್ಗದ ಒಂದು ಶ್ರೇಷ್ಠವಾದ ಒಂದು ವ್ಯವಸ್ಥೆ. ಹಾಗಾಗಿ ಇಲ್ಲಿ ನಾನು ನೋಡಿದ್ದೇನೆ ಈ ಜ್ಞಾನವನ್ನು ಎಷ್ಟು ಸೂಕ್ಷ್ಮವಾಗಿ ಇಲ್ಲಿ ವ್ಯವಸ್ಥೆ ಮಾಡಿಟ್ಟಿದ್ದಾರೆ ಅಂದರೆ, ಈ ಭಜನೆಗಳನ್ನು ನೀವು ಕೇಳ್ತಾ ಇದ್ದರೂ ಅಲ್ಲಿ ಜ್ಞಾನ ನಿಮಗೆ ಸ್ಫುರಣೆ ಆಗುತ್ತೆ ಅಥವಾ ಜ್ಞಾನ ಸ್ಪ್ರಿಂಕ್ಲರ್ ಆಗುತ್ತೆ ನಿಮಗೆ. ಅಷ್ಟು ವ್ಯವಸ್ಥೆಗಳನ್ನು ಈ ಭಜನೆಯಲ್ಲೂ ಇಟ್ಟಿದ್ದಾರೆ. ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ ಎರಡೂ ಮೇಳೈಸೋದನ್ನು ನಾವು ಇಲ್ಲಿ ಕಾಣ್ತೇವೆ. ಸೊ ಅಷ್ಟು ಸೂಕ್ಷ್ಮವಾಗಿ ಇಲ್ಲಿ ವ್ಯವಸ್ಥೆಗಳಾಗಿದೆ ಇಲ್ಲಿಗ. ಸೊ ಇದು ನಾವೇನೋ ಮಾಡ್ತೀವಿ ಅಂತಲ್ಲ. ಹಾಗಾಗಿ ನಾನು ಆವಾಗಲೇ ಹೇಳಿದೆ, ಗುರುವಿನ ಪದತಳದಲ್ಲಿ ಸುಮ್ಮನೆ ಕೂರೋದು ಅಂತ. ಈ ಸುಮ್ಮನೆ ಕೂರೋದು ಅಂದರೆ ಏನು ಹೇಳಿ, ಯಾರಿಗಾರ ಗೊತ್ತುಂಟ? ನಾವೀಗ ಸ್ವಲ್ಪ ಹೊತ್ತು ಈಗ ನಾನು ಮಾತಾಡ್ತಾ ಈಗಿಂತ ಸುಮ್ಮನೆ ಇದ್ದೀನಿ. ಎಲ್ಲರೂ ಸುಮ್ಮನೆ ಇದ್ದೀರಾ? ಅಯ್ಯೋ ಬಂದಾಗ್ಬಿಟ್ಟಿದೆಯಲ್ಲಪ್ಪ, ಕೂತ್ಕೊಳ್ಬೇಕಲ್ಲಪ್ಪ, ಈಗಷ್ಟು ಊಟ ಆಯಿತು, ನಿದ್ದೆ ಬೇರೆ ಬರ್ತಾ ಇದೆ, ಇನ್ನು ಕೆಲವು ಸೀರಿಯಲ್ಗಳು ಸ್ಟಾರ್ಟ್ ಆಗುತ್ತೆ, ಎಷ್ಟೊತ್ತಿಗೆ ಮನೆಗೆ ಬಿಡ್ತಾರೇನೋ, ಎಷ್ಟೊತ್ತಿಗೆ ಮಾತಾಡ್ಬಿಡ್ತಾರೇನೋ ಅಂತ ತಲೆ ಓಡ್ತಾ ಉಂಟು. ದೇಹ ಮಾತ್ರ ಇಲ್ಲೇ ಇದೆ, ತಲೆ ಊರು ತುಂಬ ಓಡ್ತಾ ಉಂಟು. ಕರೆಕ್ಟ್. ಅಕಸ್ಮಾತ್ ನಾನು ಜೋರಾಗಿ ಮಾತಾಡಿದಾಗ ಇವ್ರದ್ದು ಒಂದು ಕೇಳ್ಬಿಡೋಣ, ಯಾರ್ಯಾರ ಗಡ್ಡ ಬಿಟ್ಕೊಂಡು ದೂರದಿಂದ ಬಂದಿರಲ್ಲ ಅಂಥೇಳಿ ವಾಪಸ್ ಮನಸ್ಸಿಗೆ ಬರ್ತಾಯಿದೆ. ನಾವು ಎಲ್ಲಿದ್ದೇವೋ ಅಲ್ಲಿ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಭಾಗವಹಿಸ್ತಾ ಇಲ್ಲ. ಇಟ್ ಈಸ್ ನಾಟ್ ಇನ್ ಬೀಯಿಂಗ್, ಇಟ್ ಈಸ್ ಕಾಲ್ಡ್ ಬೀಯಿಂಗ್. ಗುರುವಿನ ತಳದಲ್ಲಿ ಬಂದಾಗ ಈ 3-4 ಅಂತಃಕರಣಗಳು ಅಲೈನ್ ಆಗಿ ಆ ಬೀಯಿಂಗಿಗೆ ಬಂದಾಗ ನಮ್ಮಲ್ಲೇ ಜ್ಞಾನ ಸ್ಫುರಣೆ ಆಗಲಿಕ್ಕೆ ಶುರು ಆಗುತ್ತೆ. ಇದಕ್ಕೆ ಶಿಕ್ಷಣ ಅಂತ ಕರೀತಾರೆ. ಈಗಿನ ಶಿಕ್ಷಣದಲ್ಲಿ ಈ ವ್ಯವಸ್ಥೆ ಇದೆಯಾ? ಗ್ಯಾರಂಟಿ ಕೊಡ್ತೀರಾ? ಯಾಕೆ ಅಂದರೆ ಪುಸ್ತಕದಲ್ಲಿದ್ದರನ್ನು ಮಸ್ತಕಕ್ಕೆ ತುಂಬೋದು ಶಿಕ್ಷಣ ಅಲ್ಲ. ಶಿಕ್ಷಣದ ಮೂಲ ಉದ್ದೇಶ, ಎಷ್ಟೋ ಶಾಲೆಗಳಲ್ಲಿ ನಾನು ಟೀಚರ್ಸ್ಗಳ ಪದತಳದಲ್ಲಿ ಕುಳಿತು ಅವರಿಗೆ ಇದನ್ನು ಕೇಳಿದಾಗ ಶಿಕ್ಷಣ ಅಂತ ಹೇಳಿದರೆ ಅವರು ಏನು ಹೇಳ್ತಾರೆ? ಶಿಕ್ಷಣ ಅಂತ ಹೇಳಿದ್ರೆ ಪುಸ್ತಕದಲ್ಲಿರೋದನ್ನು ಮಸ್ತಕದಲ್ಲಿ ತುಂಬ ಶಿಕ್ಷಣನಾ ಆಗತ್ತಾ? ಅದು ಈಗಿನ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಈ ಪರಂಪರೆಯ ವ್ಯವಸ್ಥೆಗಳೇ ಕಟ್ಟಾಗೋಗಿದೆ. ಗುರು ಶಿಷ್ಯ ಪರಂಪರೆಯವೇ ಕಟ್ಟಾಗೋಗಿದೆ. ಬೇಕಾದ ವ್ಯವಸ್ಥೆ ಅಲ್ಲಿ ಇಲ್ಲ. ಗುರುಗಳ ಜೊತೆಗೆ ಒಂದು ಗೌರವವೂ ಇಲ್ಲ. ಶಿಷ್ಯರಿಗೆ ಹೇಳ್ಕೊಡುವಂಥ ವ್ಯವಸ್ಥೆಗಳು ಗುರುಗಳಲ್ಲೂ ಇಲ್ಲ. ಆ ಥರದ ಒಂದು ಶಿಕ್ಷಣವನ್ನು ನಾವು ಶಾಲೆ ಅಂತ ಕರೆಯುವಂಥ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡ್ಕೊಂಡಿದ್ದೇವೆ. ಈ ಅನಿವಾರ್ಯತೆ ವಿಚಾರ ಬಂದಾಗ ನಮ್ಮೆಲ್ಲರ ಮಕ್ಕಳನ್ನು ನಾವು ಶಾಲೆಗೆ ಕಳಿಸ್ತೀವಿ. ಯಾಕೆ ಶಾಲೆಗೆ ಕಳಿಸ್ತೀವಿ ನಾವು? ಜ್ಞಾನ ಬರಲಿ ಅಂತನಾ? ಗ್ಯಾರಂಟಿ ಕೊಡ್ತೀರಾ? ನಾನೊಂದು ಶಾಲೆಯನ್ನು ಮಾಡ್ತೇನೆ ಇಲ್ಲಿ ಹೊಸದುರ್ಗದಲ್ಲಿ. ಆ ಶಾಲೆಯಲ್ಲಿ ಮಕ್ಕಳಿಗೆ ಆ ಆಂತರಿಕವಾದ, ಬಾಹ್ಯವಾದ ಎಲ್ಲ ಉನ್ನತಿಗೂ ಬೇಕಾದ ಶಿಕ್ಷಣವನ್ನು ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತೇನೆ. ನಿಮ್ಮ ಮಕ್ಕಳನ್ನ ಕಳಿಸ್ತೀರಾ? ಗ್ಯಾರಂಟಿ. ಸರ್ಟಿಫಿಕೇಟ್ ಕೊಡೋದಿಲ್ಲ. ಮತ್ತು ಸರ್ಟಿಫಿಕೇಟಿಗೆ ಕಳಿಸೋದು ಇವರೆಲ್ಲ ಜನನ. ಅರ್ಥ ಆಯ್ತಾ? ಸರ್ಟಿಫಿಕೇಟ್ ಇಲ್ಲದೆ ಇದ್ದರೆ ಆ ಶಾಲೆ ಸರಿ ಇಲ್ಲ ಅಲ್ಲೇನ್ರಿ? ಹೌದು ಅಲ್ಲ? ಹಾಗಾದ್ರೆ ನಮ್ಮೆಲ್ಲರೂ ಶಾಲೆಗೆ ಹೋಗ್ತಾ ಇರೋದು ಯಾಕೆ? ಸರ್ಟಿಫಿಕೇಟಿಗೋಸ್ಕರ. ಯೂನಿವರ್ಸಿಟಿ ಅರ್ಥ ಏನು? ಟು ಬ್ರಿಂಗ್ ಯೂನಿವರ್ಸಿಟಿ. ವಿಶ್ವಾತ್ಮಕ ಪ್ರಜ್ಞೆಯನ್ನು ನಮ್ಮಲ್ಲಿ ಎಚ್ಚರಗೊಳ್ಳಬೇಕಾಗಿದ್ದು ಯೂನಿವರ್ಸಿಟಿಗಳ ಕೆಲಸ. ಅದೇ ಡೈವರ್ಸಿಟಿ ಆಗಿಬಿಟ್ಟು ಒಬ್ಬ ವ್ಯಕ್ತಿ, ಒಂದು ಮಗು, ಪರಿಪೂರ್ಣವಾಗಿರುವಂಥ ಮಗುನ ಶಾಲೆಗೆ ಸೇರಿಸಿ ಅವರನ್ನು ಸೀಮಿತಗೊಳಿಸಿ SSLC PUC ಡಿಗ್ರಿಗೆ ಬರ್ತಿದ್ದಂಗೆ ಅವನಿಗೆ ಯಾವುದೋ ಒಂದು ವಿಚಾರಕ್ಕೆ ಸೀಮಿತಗೊಳಿಸಿ ಅವನನ್ನು ಸರ್ಟಿಫಿಕೇಟ್ ಮಾಡಿ ಫ್ರೇಮ್ ಹಾಕಿ ಹೊರಗೆ ಬಿಟ್ಟುಬಿಡ್ತೀವಿ. ಕ್ಲೋಸ್. ಇದನ್ನು ನಾವು ಶಿಕ್ಷಣ ಅಂತ ಕರಿಬೋದಾ? ಸೊ ಇಷ್ಟು
ನಮ್ಮ ಅಮೃತಾತ್ಮರೇ ಅಂತ ವೇದವನ್ನು ನಮ್ಮನ್ನು ಕರೆದಾಗ ನಮ್ಮಲ್ಲಿ ಅಮೃತಾತ್ಮ ಇದೆ. ಆ ಅಮೃತಾತ್ಮತ್ವವನ್ನು ರಿಯಲೈಸ್ ಮಾಡಿಸಿ ನಮ್ಮನ್ನು ಪ್ರಪಂಚದಲ್ಲಿ ಹೆಂಗೆ ಬೇಕಾದ್ರೆ ನೀನು ಜೀವನದಲ್ಲಿ ಪ್ರಪಂಚದಲ್ಲಿ ಒಂದು ಬೆಳಕಾಗಿ ಜೀವನ ಮಾಡುವಂಥ ಕಳಿಸ್ಬೇಕಾಗಿದ್ದು ಶಿಕ್ಷಣದ ಕ್ಷೇತ್ರದ ಒಂದು ಕೆಲಸ. ಆ ಶಿಕ್ಷಣಗಳು ಡೈವರ್ಸಿಟಿ ಆಗಿಬಿಟ್ಟು ಒಂದು ಸೀಮಿತ, ಇಂಜಿನಿಯರ್ ಅಂದರೆ ಇಂಜಿನಿಯರ್ ಕೆಲಸನೇ ಬೇಕು, ಡಾಕ್ಟರ್ ಅಂದರೆ ಡಾಕ್ಟರ್ ಕೆಲಸನೇ ಬೇಕು, ಲಾಯರ್ ಅಂದರೆ ಲಾಯರ್ ಕೆಲಸನೇ ಬೇಕು. ಅದಕ್ಕೆ ಇಂಜಿನಿಯರ್ ನಿರುದ್ಯೋಗಿಗಳು, ಡಾಕ್ಟರ್ ನಿರುದ್ಯೋಗಿಗಳು ಸೃಷ್ಟಿ ಆಗ್ಬಿಟ್ಟಿದ್ದಾರೆ ಈಗ. ಆದರೆ ನಮ್ಮ ಮುಂಚಿನ ಹಿಂದಿನವ್ರು ಹಿರಿಯರು ಸಹ ಈ ಥರ ನೋಡಿದ್ದೀರಾ ನೀವು? ಪ್ರಪಂಚದಲ್ಲಿ ಎಲ್ಲೇ ಹೋಗಿ ಏನೇ ಮಾಡಿ ನನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡು ಇನ್ನೊಂದು 4 ಜನಕ್ಕೆ ನನ್ನ ನೋಡ್ಕೊಳ್ಳುವಂಥ ಶಕ್ತಿಶಾಲಿಯಾಗಿ ವ್ಯಕ್ತಿಗಳನ್ನು ಸೃಷ್ಟಿ ಮಾಡ್ತಾಯಿದ್ರು. ಆದರೆ ಈಗೇನಾಗಿದೆ, ನಮ್ಮನ್ನು ನಾವು ನೋಡ್ಕೊಳ್ಳೋಕ್ಕೂ ಬೇರೆ ಯಾರು ಬೇಕೀಗ. ಆ ಸ್ಥಿತಿಗೆ ನಮ್ಮನ್ನು ಶಿಕ್ಷಣ ನಮ್ಮನ್ನು ಸೀಮಿತಗೊಳಿಸಿದೆ. ಆದರೆ ಶಿಕ್ಷಣದ ನಿಜವಾದ ಗುರಿ ಏನು? ಅಕ್ಷರದ ಅನುಭವವನ್ನು ತರುವಂಥದ್ದು ಶಿಕ್ಷಣ. ಅಕ್ಷರ ಅಂದರೆ ಎಲ್ಲರೂ ತಿಳ್ಕೊಂಡಿದ್ದಾರೆ, ನಮ್ಮ ಇದೆಯಲ್ಲ ಆಲ್ಫಾಬೆಟ್ಸು ಅದನ್ನು ಅಂತ ತಿಳ್ಕೊಂಡಿದ್ದಾರೆ. ಅಕ್ಷರ ಅಂದರೆ ಯಾವುದು ಅಳಿಸ್ಲಿಕ್ಕೆ ಸಾಧ್ಯವಿಲ್ಲವೋ, ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋ ವಿಚಾರವನ್ನು, ಅರಿವನ್ನು ತರುವಂಥದ್ದು ಶಿಕ್ಷಣ. ಯಾವುದು ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ? ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲದೆ ಇರೋದು ಒಂದೇ ಇದೆ ಪ್ರಪಂಚದಲ್ಲಿ, ಅದಕ್ಕೆ ಸತ್ಯ ಅಂತ ಕರೀತಾರೆ. ಅದನ್ನು ವೇದಾಂತದಲ್ಲಿ ಬ್ರಹ್ಮಜ್ಞಾನ ಅಂತ ಕರೀತಾರೆ. ಅದು ನೀನೇ, ಆ ನೀನೇ ಮಾತ್ರ ಅನ್ನೋದನ್ನು ತಿಳಿಸುವಂಥದ್ದೇ ಗುರು ಪರಂಪರೆ, ಗುರುವಿನ ಒಂದು ಶ್ರೇಷ್ಠವಾದದ್ದು. ಆ ನಾನುವಿನ ಅರಿವಿನನ್ನು ಕಳೆದು ದೇಹ ಮನಸ್ಸು ಬುದ್ಧಿಗೆ ನಮ್ಮನ್ನು ಸೀಮಿತಗೊಳಿಸಿ, ಸರ್ಟಿಫಿಕೇಟಿಗೆ ಸೀಮಿತಗೊಳಿಸಿ, ಸೀಮಿತವಾದ ಜ್ಞಾನದಲ್ಲಿ ಸೀಮಿತಗೊಳಿಸಿ, ಹೆಂಡತಿ ಮಕ್ಕಳನ್ನು ಸಾಕೋದ್ರೊಳಗೆ ಅಯ್ಯೋಯ್ಯಪ್ಪೋ ಅಂತ ಹೇಳಿ ಜೀವ ಬಿಡುವಂಥ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಈಗಿನ ಶಿಕ್ಷಣ. ತಲೆಬಿಸಿ ಆಯಿತಾ? ಸತ್ಯ ಕೇಳಿದರೆ ಸತ್ಯ ಇಲ್ಲದೆ ಇದ್ದರೆ ನನ್ನನ್ನು ಸರಿ ಮಾಡಿ, ತೊಂದರೆ ಇಲ್ಲ, ನಾನು ಒಪ್ಕೊಳ್ಳೋಕ್ಕೆ ರೆಡಿ ಇದ್ದೇನೆ. ಆದರೆ ನಾನು ಕಂಡುಕೊಂಡಿರೋ ಸತ್ಯ ಇದೆ. ಶಿಕ್ಷಣದಲ್ಲಿ ಅನೇಕ ಪ್ರಯೋಗಗಳನ್ನು ಮಾಡಿ 7 ಶಾಲೆಗಳನ್ನು ಮಾಡಿ ಮಕ್ಕಳ ಆನಂದವನ್ನು ಉಳಿಸುವಂಥದ್ದು. ನಾವು ಮಾಡಿರೋ ಮಾತೃಮಂದಿರ ಶಾಲೆಗಳಲ್ಲಿ ಗ್ರೇಟೆಸ್ಟ್ ಬ್ರೇಕ್ ಥ್ರೂ ಏನು ಗೊತ್ತಾ? ಪ್ರತಿದಿನ ಶಾಲೆಗೆ ಮಕ್ಕಳು ತಾನಾಗೇ ಬರ್ತಾರೆ. ಫಸ್ಟ್ ಮಾಡಿರೋದು ನನ್ನ ಉದ್ದೇಶ ಅದು. ನಾವುಗಳೆಲ್ಲ ಶಾಲೆಗೆ ಹೋಗ್ತಿದ್ವಿ, ಹೆಂಗೆ? ನಾವುಗಳು ಶಾಲೆಗೆ ಹೆಂಗೆ ಹೋಗ್ತಿದ್ವಿ? ಈ ಗುರುಗಳನ್ನು ಶಾಲೆಗೆ ಕಳಿಸೋದ್ರೊಳಗೆ ಅರ್ಧ ಜೀವ ಆಗ್ತಿದ್ರು ಇವ್ರ ಅಮ್ಮ. ಆ ಶಾಲೆನೇ ಹೋಗಲಿಲ್ಲ, ಅವ್ರಿಗೆ ಮೊದಲೇ ಗೊತ್ತಾಗ್ಬಿಟ್ಟಿದೆ ಇದೇನು ಕೆಲಸಕ್ಕೆ ಬರ್ತಿದ್ದು ಅಂತ. ಯಾರಿಗುಂಟ್ರಿ ಈ ಒಂದು ಅದೃಷ್ಟ? ಅವ್ರಿಗೆ ಸಣ್ಣದ್ರಲ್ಲೇ ಗೊತ್ತಾಗ್ಬಿಟ್ಟಿದೆ, ನಮ್ಗೆ ಈಗ ಗೊತ್ತಾಗಿದೆ ಇಷ್ಟು ಗಡ್ಡ ಬಿಟ್ಟ ಮೇಲೆ. ಸೊ ಅದು ನಮ್ಮ ಶ್ರೀಕಾಂತ್ ಗುರುಗಳ ಒಂದು ಘನತೆ ಮತ್ತು ಶ್ರೇಷ್ಠತ್ವ. ಅಷ್ಟು ಸಣ್ಣ ಮಗು ಇದ್ದಾಗಲೇ ಶಾಲೆ ಅನ್ನೋದು ಏನೂ ಪ್ರಯೋಜನ ಇಲ್ಲ ಅಂಥೇಳಿ ಅವ್ರಿಗೆ ಆವಾಗಲೇ ರಿಯಲೈಸ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಅವರನ್ನು ಗುರು ಅಂತ ಕರೀತಾರೆ. ಓಕೆ. ಸೊ ಈ ಥರ ಶಿಕ್ಷಣದ ಒಂದು ವ್ಯವಸ್ಥೆಗಳಲ್ಲಿ ನಾವು ಸೀಮಿತಗೊಳ್ಕೊಂಡಿದ್ದೇವೆ ಅಂತ ಹೇಳೋದಕ್ಕೆ ನಾವು ಏನು ಮಾಡಿದ್ದೇವೆ ಅಂತ ಹೇಳಿದರೆ, ನಾವು ಈ ಶಾಲೆಗಳಲ್ಲಿ ಮಕ್ಕಳಿಗೆ ಆದರ್ಶವನ್ನು ತೋರಿಸ್ತೇವೆ. ಈಗ ಆಗಬೇಕಾಗಿರೋ ಏನು, ಈಗ ಸಮಾಜದ ಅತಿ ಅಗತ್ಯವಾದ ವಿಚಾರ ಏನು ಅಂತ ನಾವು ತಿಳ್ಕೊಳ್ಳೋಣ. ಈಗ ಅತಿ ಅಗತ್ಯವಾದ ವಿಚಾರ ಯಾವುದು ಅಂತ? ಅತಿ ಅಗತ್ಯವಾದ ವಿಚಾರ ಯಾವುದು ಅಂದರೆ, ಶಾಲೆಯಲ್ಲಿ ಒಂದು ದೊಡ್ಡ ಶಾಲೆ ಇತ್ತು. ದೊಡ್ಡ ಶಾಲೆ ದೊಡ್ಡದಾದ್ಮೇಲೆ ದೊಡ್ಡ ವ್ಯಕ್ತಿಗಳನ್ನೇ ಕರೆಸ್ಬೇಕಲ್ಲ, ಸಮಾಜಮುಖವಾಗಿರುವಂಥವ್ರನ್ನು. ಆವಾಗ ಸ್ವತಂತ್ರೋತ್ಸವ ನಡೆಯಿತು. ಆಗಸ್ಟ್ 15ನೇ ತಾರೀಕು ಸ್ವತಂತ್ರೋತ್ಸವಕ್ಕೆ ಎಲ್ಲ ಮಕ್ಕಳನ್ನ ಕೂರಿಸ್ಕೊಂಡಿದ್ದಾರೆ. ಬೆಳಗ್ಗೆ 7:15 ಧ್ವಜಾರೋಹಣ ಆಗಬೇಕು. ಧ್ವಜ ಸಂಹಿತೆ ಪ್ರಕಾರ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ 32 ವಾಲ್ಯೂಮಷ್ಟು ಧ್ವಜ ಸಂಹಿತೆ ಇದೆ. ಧ್ವಜ ಸಂಹಿತೆಯಲ್ಲಿ ಅದು 7:15 ಆಗಬೇಕು. ಈಗ ಯಾರಿಗೂ ರಾತ್ರಿ ನಿದ್ದೆ ಬರೋಲ್ಲ, ಬೆಳಗ್ಗೆ ಎಚ್ಚರ ಆಗಲ್ಲ. ಅದಕ್ಕೆ ಎಲ್ಲ 8:30 ಆಗಿದೆ ಈಗ, ಅಥವಾ 9:30 ಆಗಿದೆ. ರಾತ್ರಿ ನಿದ್ದೆ ಬರೋಲ್ಲ, ಬೆಳಗ್ಗೆ ಎಚ್ಚರ ಆಗಲ್ಲ. ನಿಮ್ಮ ನಿದ್ರೆ ಅಲ್ಲ, ಇನ್ನೊಬ್ಬರ ನಿದ್ರೆಯನ್ನು ಎಚ್ಚರ ಮಾಡ್ತದೆ ನಿಮ್ಮ ನಿದ್ರೆ. ನಮ್ಮ ನಿದ್ರೆಗಳೆಲ್ಲ ನಿದ್ರೆನೇ. ಅರ್ಥ ಆಯ್ತಾ? ಓಕೆ. ಸೊ ಹೀಗಿರಬೇಕಾದ್ರೆ ಒಂದು ಶಾಲೆಯಲ್ಲಿ ಒಂದು ಸಭೆ ನಡೆಸ್ಕೊಂಡಿದ್ರು. ಅಷ್ಟೊತ್ತಿಗೆ ಭಾಷಣಗಳು ಶುರುವಾಯಿತು. ಬಾವುಟ ಏರಿಸಿದ ನಂತರ ಒಬ್ಬರು ಬಂದರು, ಮಹಾತ್ಮ ಗಾಂಧಿ ಅಂತ ವ್ಯಕ್ತಿ ಆಗಬೇಕು ನೀವು, ಅವರು ನಮಗೆ
ಸತ್ಯ ಮತ್ತು ಅಹಿಂಸೆಯಿಂದ ನಮಗೆ ಸ್ವತಂತ್ರವನ್ನು ತಂದುಕೊಟ್ರು ಅಂತ ಹೇಳಿ ಅವರೊಂದಿಷ್ಟು ಹೇಳಿದರು, ನಿಲ್ಲಿಸಿದರು. ಇನ್ನೊಬ್ಬರು ಬಂದರು, ಸುಭಾಷ್ ಚಂದ್ರ ಬೋಸ್ ಅಂತ ವ್ಯಕ್ತಿ ಆಗಬೇಕು, ಆಗಿನ ಕಾಲದಲ್ಲಿ ಅವರು ಇಂಥ ಕೆಲಸಗಳನ್ನು ಮಾಡಿದ್ದಾರೆ ಹೇಳಿದರು, ನಿಲ್ಲಿಸಿದರು. ಹೀಗೆ ಒಬ್ಬೊಬ್ಬರು ರಾಜಕೀಯ ವ್ಯಕ್ತಿಗಳು ಒಂದೊಂದು ಕತೆ ಹೇಳಿ ಕೊಡಿಸಿದ್ರು. ಲಾಸ್ಟಿಗೆ ಒಬ್ಬರನ್ನ ಕೂರಿಸಿದ್ರು. ಅವರನ್ನು ಕೇಳಿದರು, ನೀವು ಬಂದು ಮಾತಾಡಿ ಅಂತ. ಅಯ್ಯೋ ರಾಮ, ಈ ಸ್ವತಂತ್ರದ ಹೆಸರಿನಲ್ಲಿ ಮಕ್ಕಳನ್ನ ಕಟ್ಟಾಕಿ ಬಿಸಿಲಲ್ಲಿ ಕೂರಿಸಿದ್ರಲ್ರಿ, ಮೊದಲು ಅವ್ರಿಗೆ ಏನಾದ್ರು ಚಾಕ್ಲೇಟ್ ಕೊಟ್ಟು ಮನೆಗೆ ಕಳಿಸ್ರಿ ಅಂತ ಹೇಳಿದ್ರು ಅವರು. ಅಲ್ವಾ? ಸ್ವತಂತ್ರದ ಹೆಸರಿನಲ್ಲಿ ನಾವೇನು ಮಾಡಿದ್ದೀವಿ? ಎಲ್ಲ ಬಂಧನಗಳಲ್ಲೇ ಇದ್ದೇವೆ. ಸೊ ಆವಾಗ ಅವ್ರು ಹೇಳಿದ್ರು, ಇಲ್ಲ ಮುಗೀತು, ಇದು ಲಾಸ್ಟು, ನಿಮ್ಮದೇ ಲಾಸ್ಟು, ನೀವು ಒಂಚೂರು ಮಾತಾಡಿ. ಈಗ ನಮ್ಗೆ ಬಂದಾಗ ಹೇಳಿದ್ರಲ್ಲ ನಿಮ್ಮದೇ ಲಾಸ್ಟು ಅಂತ. ಹಂಗೆ ಆಯಿತಾ? ಸೊ ಆವಾಗ ಅವ್ರು ಬಂದು ನಿಂತ್ಕೊಂಡು ಹೇಳಿದ್ರು, ಮಕ್ಕಳೇ ನಿಮಗೆ ಹೇಳಿಕ್ಕೆ ನನಗೇನೂ ಇಲ್ಲ, ಆದರೆ ನಮ್ಮನ್ನೆಲ್ಲ ಪ್ರತಿನಿಧಿಸುವ ರಾಜಕೀಯ ನಾಯಕರು ಈ ವೇದಿಕೆ ಮೇಲಿದ್ದಾರೆ. ಅವರುಗಳು ನಿಮಗೆ ಬೇರೆ ಬೇರೆಯವರ ಆದರ್ಶವನ್ನು ತೋರಿಸಿದ್ದಾರೆ. ವಿವೇಕಾನಂದರ ಆದರ್ಶವನ್ನು ನಿಮಗೆ ತೋರಿಸಿದ್ದಾರೆ, ಮಹಾತ್ಮ ಗಾಂಧಿ ಆದರ್ಶವನ್ನು ತೋರಿಸಿದ್ದಾರೆ, ಸುಭಾಷ್ ಚಂದ್ರ ಬೋಸ್ ಅವರ ಆದರ್ಶವನ್ನು ತೋರಿಸಿದ್ದಾರೆ. ಗ್ರೇಟ್. ಆದರೆ ಅವ್ರು ಯಾರೂ ನಮ್ಮ ಜೊತೆಗಿಲ್ಲ. ಈಗ ಒಬ್ಬ ರಾಜಕೀಯ ವ್ಯಕ್ತಿ ಪ್ರಜೆಗಳ ಮುಂದೆ ನಿಂತುಕೊಂಡು, ಪ್ರಜೆಗಳೇ ನೀವು ನಂತರ ಆಗಿ ಅಂತ ಯೋಗ್ಯತೆ ಪಡೆದ ದಿವಸ ಶ್ರೇಷ್ಠವಾದ ಭಾರತೀಯ ವ್ಯವಸ್ಥೆಯನ್ನು ನಾವು ಕಾಣ್ತೇವೆ. ಒಬ್ಬ ತಂದೆ ಮಗನೇ ನೀ ನಂತರ ಆಗುವಂತೆ ಹೇಳೋ ರೀತಿಯ ಸ್ಥಿತಿ ಬಂದಾಗ ಶ್ರೇಷ್ಠವಾದ ಮನೆತನದ ವ್ಯವಸ್ಥೆನ ನಾವು ಕಾಣ್ತೇವೆ. ಒಂದು ತಾಯಿ ಮಗಳೇ ನೀ ನಂತರ ಆಗುವಂತೆ ಹೇಳೋ ಸ್ಥಿತಿ ಬಂದಾಗ ಶ್ರೇಷ್ಠವಾದ ಶೈಕ್ಷಣಿಕ ವ್ಯವಸ್ಥೆನ ನಾವು ಕಾಣ್ತೇವೆ. ಯಾಕೆಂದರೆ ತಾಯಿಯೇ ಒಂದು ಶಾಲೆ. ಒಬ್ಬ ಗುರು ತಂತರ ಆಗುವಂಥ ಶಿಷ್ಯನಿಗೆ ಹೇಳೋ ಪರಿಸ್ಥಿತಿ ಬಂದಾಗ ಆ ಒಂದು ಪರಂಪರೆ ಶ್ರೇಷ್ಠತೆಯನ್ನು ಪಡ್ತದೆ. ಹಾಗಾಗಿ ಶ್ರೀಕಾಂತ್ ಗುರುಗಳು ಯಾವಾಗಲೂ ನಮಗೆ ಹೇಳ್ತಿರ್ತಾರೆ, ನಂತರ ಆಗಿರಿ ನೀವು, ಚೆನ್ನಾಗಿರ್ರಿ ನೀವು, ಆನಂದವಾಗಿರ್ರಿ ನೀವು ಅಂತ ಹೇಳ್ತಾ ಇರ್ತಾರೆ. ಯಾರಿಗಿದೆ ಈ ಧೈರ್ಯ? ಈಗಿನ ಸಮಾಜದಲ್ಲಿ ಆದರ್ಶವಾಗಬೇಕಾಗಿರೋದು ನಾವೇ. ನಿಮ್ಮ ಮಕ್ಕಳಿಗೆ ನೀವೇ ಆದರ್ಶರಾಗಬೇಕು. ಯಾರನ್ನೂ ನಾವು ತೋರಿಸ್ಬೇಕಾಗಿಲ್ಲ. ಈಗ ಈ ಒಂದು ಸಾಧನೆಯನ್ನು ನಾವು ಮಾಡ್ತಾಯಿದ್ದೇವೆ. ಗುರುವಿನ ಪದತಳದಲ್ಲಿ ಕುಳಿತುಕೊಂಡು ಗುರುವಿನ ಪದತಳದಲ್ಲಿ ಗುರುತಿಸುವ ಸಾರ್ಥಕತೆ ಏನಂದರೆ, ನಿಮ್ಮ ಮುಂದಿನ ಜನಾಂಗಕ್ಕೆ ನಾವೇ ಆದರ್ಶ ಆಗಬೇಕು. ಈ ಒಂದು ಸಾಧ್ಯತೆ, ಈ ಒಂದು ಆಶೀರ್ವಾದ ಗುರುಗಳಿಂದ ನಮಗೆ ಬರಲಿ. ಈ ಸಾಧ್ಯತೆ ನಮ್ಮಿಂದನೂ ಆಗಲಿ. ಆವಾಗ ಶ್ರೇಷ್ಠವಾದ ಸಾಮಾಜಿಕ ವ್ಯವಸ್ಥೆ ನಮ್ಮಿಂದ ಉದ್ದೀಪನಗೊಳ್ಳಿ ಅಂತ ನಾನು ಹಾರೈಸ್ತೇನೆ. ಎಷ್ಟು ಜನಕ್ಕಿದೆ ಈ ಧೈರ್ಯ ಇಲ್ಲಿದ್ದವರಿಗೆ? ಅವರೊಬ್ಬರೇ ಕೈ ಎತ್ತುತ್ತಾ ಇದ್ದಾರೆ, ಉಳಿದ್ರೆ ಯಾರು ಎತ್ತುತ್ತಾ ಇಲ್ಲ. ನೋಡಿದ್ರೆ ಗುರುಗಳೇ ಪರಿಸ್ಥಿತಿ ಹೆಂಗಿದೆ ಅಂತ. ಆಯಿತಾ? ಅಕಸ್ಮಾತ್ ತಂದೆಗೆ ಹೆದರಿಕೆ, ಮಗನೇ ನೀನು ನಂತರ ಆಗು ಅಂತ ಹೇಳ್ಬಿಟ್ರೆ ಇವ್ರ ಥರ ಆಗ್ಬಿಟ್ರೆ ಅಂತ, ಅದಕ್ಕೆ ಹೇಳೋದಿಲ್ಲ. ಯಾರೋ ಒಬ್ಬ ಮಗ ಹೇಳ್ತಿರ್ತಾನೆ, ತಂದೆ ಹೇಳ್ತಿರ್ತಾರೆ ವಿವೇಕಾನಂದ ವ್ಯಕ್ತಿಗಳು ಬೇಕು ಈಗಿನ ಸಮಾಜನ ಸುಧಾರಣೆ ಮಾಡಲಿಕ್ಕೆ. ಅವಾಗ ಮಗ ಎದ್ದು ನಿಂತ್ಕೊಂಡು ನಾನು ವಿವೇಕಾನಂದ ಆಗ್ತೀನಿ ಅಂದರೆ, ಬೇಡ ಪಕ್ಕದ ಮನೆ ಅಂತ ತರೀದಾನು, ಅದಕ್ಕೆ ನೀನು ನನ್ನ ಮಗ ಆಗ ಸಾಕು, ಕರೆಕ್ಟ್, ನನ್ನನ್ನು ನೋಡ್ಕೊಂಡ್ರೆ ಸಾಕು. ಸೊ ಇಷ್ಟು ಸೀಮಿತವಾದ ಸ್ಥಿತಿಗೆ ನಮ್ಮನ್ನು ತಗೊಂಡು ಹೋಗ್ತಾ ಇದ್ದೇವೆ. ಆದರೆ ಅಸೀಮತೆ ನಮ್ಮ ಸಾಧ್ಯತೆ, ಅದು ನಿಮ್ಮೆಲ್ಲರ ಸಾಧ್ಯತೆ. ಈ ಅಸೀಮತೆಯೊಳಗೆ ಹೋಗಬೇಕಾದ್ರೆ ಗುರುವಿನ ಪದತಳದಲ್ಲಿ ಜ್ಞಾನ ಆಧಾರಿತವಾಗಿ ಹೋಗೋಣ. ಇದಕ್ಕೆ ಬೇಕಾದ ಸಾಧನೆಯನ್ನು ಮಾಡ್ಕೊಳ್ಳೋದು ಹೋಗೋಣ. ಸಾಧನೆಗಳು ಅಂದರೆ ಏನು ಅಂದರೆ ದೇಹ, ಮನಸ್ಸು, ಬುದ್ಧಿ, ಚಿತ್ತವನ್ನು ಶುದ್ಧಗೊಳಿಸ್ಕೊಳ್ಳೋದು. ಅದಕ್ಕೆ ಪೂರಕವಾಗಿ ಏನು ಮಾಡ್ತೇವೆ ಅದೆಲ್ಲವೂ ಸಾಧನೆ. ಶುದ್ಧಗೊಳಿಸ್ಕೊಂಡಾಗ ಜ್ಞಾನ ಸ್ಫುರಣೆ ನಮ್ಮಲ್ಲೇ ಆಗುತ್ತೆ. ಯಾಕೆಂದರೆ ಜ್ಞಾನ ನಮ್ಮೊಳಗೆ ಇದೆ, ಎಲ್ಲಿಂದನೂ ಹೊರಗಿಂದ ತಂದು ತುಂಬಬೇಕಾಗಿಲ್ಲ. ಇದು ಕರೆಕ್ಟ್. ಇದೆಲ್ಲ ಕಸಗಳು ತುಂಬಿಕೊಂಡಿರೋದನ್ನು ಕ್ಲೀನ್ ಮಾಡಬೇಕಾಗಿದೆ. ಅದು ಧ್ಯಾನ ಪ್ರಾಣಾಯಾಮದಿಂದ ಮಾಡ್ತಿರೋ, ಭಕ್ತಿಯಿಂದ ಮಾಡ್ತಿರೋ, ಕರ್ಮಯೋಗದಿಂದ ಮಾಡ್ತಿರೋ, ಯಾವುದರಿಂದ ಮಾಡ್ಕೊಳ್ಳಿ ನೀವು. ಆದರೆ ಡೆಬ್ರಿಸನ್ನು ಕ್ಲೀನ್ ಮಾಡಿಕೊಂಡಾಗ, ಜನ್ಮಾಂತರದ ಕರ್ಮವನ್ನು ಕ್ಲೀನ್ ಮಾಡಿಕೊಂಡಾಗ, ಈ ಜನ್ಮಾಂತರದ ಕರ್ಮವನ್ನು ಗುರುತಿಸ್ಕೊಳ್ಳೋದು, ಕ್ಲೀನ್ ಮಾಡ್ಕೊಳ್ಳೋದು, ಅದಕ್ಕೆ ಪೂರಕವಾದ ಮಾರ್ಗದಲ್ಲಿ ತಲುಪಲಿಕ್ಕೆ ಅತ್ಯಂತ ಸುಲಭ ಮಾಡಿಬಿಟ್ಟಿದ್ದಾರೆ ನಮ್ಮ ಶ್ರೀಕಾಂತ್ ಗುರುಗಳು. ಅವ್ರ ಜೊತೆಗಿದ್ರೆ ಆಯ್ತು, ಈ ಕೆಲಸ ಆಗ್ತದೆ. ಇಂತಹ ಪರಂಪರೆಯಲ್ಲಿ ಗುರುತಿಸುವ ಸಾರ್ಥಕತೆಯನ್ನು ನಾನು ಅನುಭವಿಸಿದ್ದೇನೆ. ಅದರಿಂದ ಇದನ್ನು 4 ಮಾತುಗಳನ್ನು ನಿಮಗೆ ಹೇಳೋಕ್ಕಾಗಿದೆ. ಇನ್ನೂ ಮಾತಾಡಿದರೆ ಇದು ಅಜೀರ್ಣ ಆಗ್ಬೋದು. ಹಾಗಾಗಿ ಈ ಒಂದು 4 ಮಾತುಗಳನ್ನು ಮಾಡಿಕೊಟ್ಟ, ಮಾತಾಡಿಸಿದ ಗುರುಗಳಿಗೆ ವಂದಿಸ್ತಾ, ಇದನ್ನು ನೀವು ನಿಮಗೆ ಕೇಳಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಕಿವಿಗೆ ನನ್ನ ವಾಕ್ಯ ಬಿದ್ದರೆ ನೀವು ಕೇಳ್ದಂಗೆ ಅಲ್ಲ, ಅಲ್ಲಿ ಮನಸ್ಸು ಸೇರಿದಾಗ ಮಾತ್ರ ನೀವು ಕೇಳಿದ್ದೀರ ಅಂತ, ಅದು ನಿಮ್ಮ ಜೀವನದಲ್ಲಿ ಅಪ್ಲೈ ಆದಾಗ ಅದು ನೀವು ಕೇಳಿದ್ದೀರ ಅಂತ ಅಂದ್ಕೊಂಡು ನಿಮ್ಮೆಲ್ಲರಿಗೂ ಈ ಅವಕಾಶ ಮಾಡಿಕೊಟ್ಟು ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳನ್ನು ತಿಳಿಸ್ತಾ ನಾನು ನೆಲೆಗೊಳ್ತೇನೆ. ಜೈ ಗುರುದೇವ್.